ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಸೊ ಇವತ್ತಿನ ವಿಡಿಯೋಲಿ ಒಂದು ಬ್ರೈಡಲ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಡಿಸೈನ್ ಮಾಡೋದಕ್ಕೆ ನಾನು ಆಲ್ರೆಡಿ ದಾರಕ್ಕೆ ಈ ಥರ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಹೇಗೆ ನಾವು ಆರೆಳೆ ದಾರಕ್ಕೆ ಬೀಡ್ಸನ್ನು ಆ್ಯಡ್ ಮಾಡೋದು ಅಂತ. ಸೊ ಯಾರಿಗಾದರೂ ಗೊತ್ತಾಗಲಿಲ್ಲ ಅಂದರೆ ಆ ವಿಡಿಯೋನ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದು ಬಂದು 0 ಸೈಜ್ ಬೀಡ್ ನಾನಿವತ್ತು ಪೋಣಿಸ್ಕೊಂಡಿರೋದು. ಜೊತೆಗೆ ದಾರದ ಎಂಡಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಆಗಿ ನೀಡಲ್ ನಂಬರ್ 10 ತೊಗೊಂಡು ಡಿಸೈನ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಲೇಸಿನ ರೈಟ್ ಸೈಡಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಮೊದಲು ಒಂದು ಲಾಕನ್ನು ಮಾಡಬೇಕು. ಸೊ ಲಾಕ್ ಆದಮೇಲೆ ಬೇಸ್ ಲೈನ್ ವರ್ಕ್ ಮಾಡೋದಕ್ಕೆ 4 ಚೈನ್ಸ್. ಸೊ 4 ಚೈನ್ಸ್ ಆದಮೇಲೆ ಅದು ಎಲ್ಲಿ ಕರೆಕ್ಟಾಗಿ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ನಾವು ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಸೊ ಬೇಸ್ ಲೈನು ತುಂಬ ಸಿಂಪಲ್ ಆಗಿದೆ. ಈ ಥರ ಜಸ್ಟ್ ನಾವು 4 ಚೈನ್ಸು 1 ಸಿಂಗಲ್ ಕ್ರೋಶೆಟ್ ಈ ರೀತಿ ವರ್ಕ್ ಮಾಡ್ಕೊತಾ ಹೋಗಬೇಕು. ಸೊ ಈ ಸ್ಟೆಪ್ಪಲ್ಲಿ ಯಾವುದೇ ರೀತಿ ನಾನು ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಬೀಡ್ಸನ್ನು ಆ್ಯಡ್ ಮಾಡ್ತೀನಿ. ಸೊ ಫಸ್ಟಿಂದ ಲಾಸ್ಟ್ವರೆಗೂ ಇದೇ ಥರ ನಾವು 4 ಚೈನ್ಸ್ ವರ್ಕ್ ಮಾಡ್ಕೊತಾ ಹೋಗಬೇಕು. ಸೊ ಇದೇ ಥರ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ತೀನಿ. ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ಗೂ ಕೂಡ ಸೇಮ್ ಕಲರ್ ದಾರ ತೊಗೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಫಸ್ಟಲ್ಲಿ ನಾನು ಯಾವ ಪಾಯಿಂಟ್ಗೆ ಲಾಕ್ ಮಾಡಿದ್ನೋ ಅದೇ ಪಾಯಿಂಟ್ಗೆ ಲಾಕನ್ನು ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಫಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ವಾ, ಅಲ್ಲಿಗೆ 2 ಸಿಂಗಲ್ ಕ್ರೋಶೇಸ್ನ ಮಾಡಬೇಕು. ಸೊ ಫಸ್ಟ್ ಬ್ಲಾಕಿಗೆ 2 ಸಿಂಗಲ್ ಕ್ರೋಶೇಸ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಬ್ಲಾಕಿಗೆ ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನಾವು ಡಬಲ್ ಕ್ರೋಶೇಸ್ನ ವರ್ಕ್ ಮಾಡೋದು. ಈ ಫಸ್ಟ್ ಡಬಲ್ ಕ್ರೋಶೆಗೆ ನಾನು ಯಾವುದೇ ರೀತಿ ಬೀಡನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಸೆಕೆಂಡ್ ಡಬಲ್ ಕ್ರೋಶೆ ವರ್ಕ್ ಮಾಡೋದಕ್ಕೂ ಮುಂಚೆ ನಾನು ಆಲ್ರೆಡಿ ದಾರಕ್ಕೆ ಏನು ಬೀಡ್ಸನ್ನು ಆ್ಯಡ್ ಮಾಡಿದ್ದೆ ಅದರಲ್ಲಿ ಒಂದು ಬೀಡನ್ನು ಹೀಗೆ ಮುಂದ್ಗಡೆಗೆ ಸ್ಲೈಡ್ ಮಾಡಿಕೊಂಡು ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ಇವಾಗ ಬೀಡನ್ನ ಸ್ವಲ್ಪ ಹೀಗೆ ಮುಂದ್ಗಡೆಗೆ ಪುಲ್ ಮಾಡಿಕೊಂಡು ಡಬಲ್ ಕ್ರೋಶೇನ ಮಾಡಬೇಕು. ಸೊ ಆವಾಗ ಬೀಡು ಫ್ರಂಟಿಗೆ ಬರುತ್ತೆ, ಇಲ್ಲಾಂದರೆ ಏನಾಗುತ್ತೆ, ಬೀಡ್ ಬಂದು ಬ್ಯಾಕ್ ಸೈಡ್ಗೆ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಡಬಲ್ ಕ್ರೋಶೇನ ವಿತೌಟ್ ಬೀಡ್ ವರ್ಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ 4th ಡಬಲ್ ಕ್ರೋಶೆಟ್ ಅದನ್ನು ಮಾಡೋದಕ್ಕೆ ಒಂದು ಬೀಡನ್ನು ಹೀಗೆ ಮುಂದ್ಗಡೆಗೆ ಸ್ಲೈಡ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡಬೇಕು. ಬೀಡನ್ನ ಹೀಗೆ ಫ್ರಂಟಿಗೆ ಮಾಡಿಕೊಂಡು ನಾವು 2 ಲೂಪ್ಸಿಂದ ಒಂದು, ನೆಕ್ಸ್ಟ್ 2 ಲೂಪ್ಸಿಂದ ಒಂದು, ಆ ರೀತಿ ಮಾಡ್ಕೊಬೇಕು. ಸೊ ಈ ಥರ ಆಲ್ಟರ್ನೇಟಾಗಿ ನಾನು ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ವರ್ಕ್ ಮಾಡೋದು ಆಪ್ಷನಲ್ಲಿದೆ. ಅಂದರೆ ನಿಮಗೆ ಎಲ್ಲ ಡಬಲ್ ಕ್ರೋಶೆಗೂ ಬೀಡ್ಸ್ ಬೇಕು ಅಂದರೆ ಖಂಡಿತ ನೀವು ಪ್ರತಿ ಸಲ ಒಂದು ಬೀಡನ್ನು ಸ್ಲೈಡ್ ಮಾಡಿಕೊಂಡು ಡಬಲ್ ಕ್ರೋಶೇಸ್ನ ಮಾಡ್ಕೊಬೋದು. ಆರಲ್ಸ್ ಇವಾಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ಸೊ ಈ ಥರ ಆಲ್ಟರ್ನೇಟಾಗಿ ಬೇಕು ಅಂದರೆ ಈ ರೀತಿ ಕೂಡ ನೀವು ವರ್ಕ್ ಮಾಡ್ಬೋದು. ಎರಡೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಟೋಟಲಾಗಿ ಈ 4 ಚೈನಿನ ಬ್ಲಾಕಲ್ಲಿ 12 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ಸೊ 12 ಡಬಲ್ ಕ್ರೋಶೇಸ್ ಬರುತ್ತೆ, ಹಾಗೆ 6 ಬೀಡ್ಸ್ ಬರುತ್ತೆ. ಸೊ ನೀವು ಇದೇ ಥರ 0 ಸೈಜ್ ಬೀಡ್ಸ್ ಏನಾದ್ರು ತೊಗೊಂಡು ವರ್ಕ್ ಮಾಡೋದಾದರೆ 2 ರೀತಿ ನೀವು ವರ್ಕ್ ಮಾಡ್ಬೋದು. ಒಂದೇನು ಹೇಗೆ ಅಂದರೆ ಪ್ರತಿ ಡಬಲ್ ಕ್ರೋಶೆಟ್ಗೂ ಕೂಡ ಬೀಡ್ಸನ್ನು ಹಾಕ್ಬೋದು, ಅಥವಾ ನಾನಿಲ್ಲಿ ಹೇಗೆ ಆಲ್ಟರ್ನೇಟಾಗಿ ಮಾಡ್ತಾಯಿದ್ದೀನಿ ಈ ರೀತಿ ಕೂಡ ಆಲ್ಟರ್ನೇಟಾಗಿ ನೀವು ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ಒಂದು ವೇಳೆ ನೀವು ಬಿಗರ್ ಸೈಜ್ ಬೀಡ್ಸ್ ಏನಾದ್ರು ಚೂಸ್ ಮಾಡಿಕೊಂಡ್ರೆ ಲೈಕ್ 2 mm ಆರ್ 3 mm ಈ ರೀತಿ ತೊಗೊಂಡಾಗ ಆದಷ್ಟು ಆಲ್ಟರ್ನೇಟಾಗಿ ಬೀಡ್ಸನ್ನು ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಬೀಡ್ ಸೈಜು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದು ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಲಾಸ್ಟ್ ಡಬಲ್ ಕ್ರೋಶೆಟ್ನ ಬೀಡ್ ಹಾಕಿಬಿಟ್ಟು ಮಾಡ್ಕೊಂಡಿದ್ದೀನಿ. ವೆರಾಸ್ ಸ್ಟಾರ್ಟಿಂಗಲ್ಲಿ ನಾನು ವಿತೌಟ್ ಬೀಡಿಂದ ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡಿದೆ, ಬಟ್ ಎಂಡ್ ಮಾಡಬೇಕಾದ್ರೆ ಬೀಡ್ ಹಾಕಿಬಿಟ್ಟು ಎಂಡ್ ಮಾಡಿದ್ದೀನಿ. ದಟ್ಸ್ ಓಕೆ, ಅದೇನಂತ ಡಿಫ್ರೆನ್ಸ್ ಮಾಡೋದಿಲ್ಲ. ಬಟ್ ನಮಗೆ ಟೋಟಲಾಗಿ 12 ಡಬಲ್ ಕ್ರೋಶೇಸ್ ಬೇಕಾಗಿತ್ತು. ಇಲ್ಲಿಂದ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ 2 ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೇಸ್ ಆದಮೇಲೆ ಲಾಕ್ ಇರೋ ಕಡೆ ಇನ್ನೂ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಬೇಕು. ಇಲ್ಲಿಂದ ನೆಕ್ಸ್ಟ್ 4 ಚೈನ್ ಏನಿದೆ ಅಲ್ಲಿಗೆ 4 ಚೈನ್ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಳೋಣ. ಈ 4 ಚೈನ್ ಬ್ಲಾಕಲ್ಲಿ ಕುಚ್ಚು ಬರುತ್ತೆ. ಸೊ ನೀವು ಬೇಕಾದರೆ ಕುಚ್ಚನ್ನು ಟೈ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಮತ್ತು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೂ ಮುಂಚೆ ಫಸ್ಟು ನಾವು 2 ಸಿಂಗಲ್ ಕ್ರೋಶೇನ ಮಾಡಿಬಿಟ್ಟು ಅಲ್ಲಿಂದ
ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಫಸ್ಟ್ ಡಬಲ್ ಕ್ರೋಶೆ ವಿತೌಟ್ ಬೀಡ್, ಹಾಗೆ ನೆಕ್ಸ್ಟು ಬೀಡ್ ಹಾಕ್ಕೊತ ನಾನು ಫಸ್ಟ್ ಆರ್ಚ್ ಯಾವ ರೀತಿ ಮಾಡಿದೆ ಅಲ್ವ ಅದೇ ಥರ ನೀವು ಎಲ್ಲ ಆರ್ಚಸ್ನು ಕಂಪ್ಲೀಟ್ ಮಾಡ್ಕೊಬೇಕು. ಸೊ ಇವಾಗ 3 ಆರ್ಚು ಕಂಪ್ಲೀಟ್ ಮಾಡಿದ್ದೀನಿ. ಇದು ಲಾಸ್ಟ್ ಸ್ಟೆಪ್. ಈ ಸ್ಟೆಪ್ಪನ್ನು ನಾನು ಬೇರೆ ಕಲರ್ ಥ್ರೆಡ್ಡಿಂದ ವರ್ಕ್ ಮಾಡ್ತಾಯಿದ್ದೀನಿ. ಜೊತೆಗೆ ರೈಟ್ ಸೈಡಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಲಾಕ್ ಆದಮೇಲೆ ನಾವು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೀಸ್ ಮಾಡಿದ್ವಿ, ಆ 2 ಸಿಂಗಲ್ ಕ್ರೋಶಿಗೂ ಇನ್ನೂ ಒಂದು ಸಿಂಗಲ್ ಕ್ರೋಶೀಸ್ನ ಮಾಡ್ಕೊಬೇಕು. ಇಲ್ಲಿ 2 ಸಿಂಗಲ್ ಕ್ರೋಶೀಸ್ ಆಯಿತು. ಇಲ್ಲಿಂದ 1 ಚೈನ್ ಆದಮೇಲೆ ಫಸ್ಟ್ ಡಬಲ್ ಕ್ರೋಶೆಟ್ ಅಂದರೆ ಆರ್ಚ್ ಮೇಲೆ ಇರುವಂಥ ಫಸ್ಟ್ ಡಬಲ್ ಕ್ರೋಶೆಟ್ ಏನಿದೆ ಅದರ ಮೇಲೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ ಅಲ್ವಾ, ಸ್ಮಾಲ್ ಹೋಲ್, ಅಲ್ಲಿಗೆ ಕಂಬನ ಮಾಡಬೇಕು. ಸೊ ಇದು ಫಸ್ಟ್ ಕಂಬ. ಮತ್ತು ಇವಾಗ ಸೆಕೆಂಡ್ ಡಬಲ್ ಕ್ರೋಶೆಟ್ ಮೇಲೆ ಇರುವಂಥ ಸ್ಮಾಲ್ ಗ್ಯಾಪ್, ಅಲ್ಲಿಗೆ 2ನೇ ಕಂಬ. ಇಲ್ಲಿಂದ ಇನ್ನೂ ಒಂದು ಕಂಬ. ಇದು ಬಂದು 3ನೇ ಡಬಲ್ ಕ್ರೋಶೆಟ್ ಮೇಲೆ ಇರೋ ಸ್ಮಾಲ್ ಗ್ಯಾಪಲ್ಲಿ ಈ ಕಂಬನ ಮಾಡಬೇಕು. ಸೊ ಡಬಲ್ ಕ್ರೋಶೆಟ್ ಮೇಲೆ ಇರೋವಂಥ ಗ್ಯಾಪಲ್ಲಿ ನಾವು ಕಂಬಗಳನ್ನ ಮಾಡ್ಕೊಬೇಕು. ಟೋಟಲಾಗಿ 3 ಕಂಬ ಬರುತ್ತೆ. ಇದಾದಮೇಲೆ 1 ಚೈನ್, 3 ಕಂಬ ಹಾಕಿಬಿಟ್ಟು 1 ಚೈನ್ ಆದಮೇಲೆ ಇಲ್ಲಿ ನಾವು ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನಾವೇನು 3 ಕಂಬ ವರ್ಕ್ ಮಾಡಿದ್ದೀವಿ ಆ 3 ಕಂಬನ ಸೇರಿಸ್ಕೊಂಡು ಹಿಂದ್ಗಡೆ ಏನು ದಾರ ಇದೆ ಅದನ್ನು ತೊಗೊಳ್ಬೇಕು. ತೊಗೊಂಡಿದ್ದಾದಮೇಲೆ ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆಗೆ ಪಾಸ್ ಮಾಡ್ಕೊಬೇಕು. ಇನ್ನು 2 ಲೂಪ್ ಏನಿರುತ್ತೆ ಅದು ಹಾಗೇ ನೀಡಲ್ ಮೇಲೆ ಇರಲಿ. ಮತ್ತು ಇನ್ನೂ ಒಂದು ಸಲ ನೀಡಲ್ ಮೇಲೆ ದಾರ ತೊಗೊಂಡು ಆ 3 ಕಂಬನ ಸೇರಿಸಿ ಬ್ಯಾಕ್ ಸೈಡ್ ಇರೋ ದಾರನ ತೊಗೊತೀವಿ. ಈಗಲೂ ಅಷ್ಟೇ ಬರೀ ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆಗೆ ಪಾಸ್ ಮಾಡ್ಕೊಬೇಕು. ಈ ಥರ ಟೋಟಲಾಗಿ ನಾವು 5 ಸಲ ವರ್ಕ್ ಮಾಡ್ತೀವಿ. ಸೊ ಪ್ರತಿ ಸಲ ಏನು ದಾರ ತರ್ತೀವಿ ಅದರಲ್ಲಿ ಫಸ್ಟ್ 2 ಲೂಪನ್ನು ಮಾತ್ರ ನೀಡಲಿಂದ ಆಚೆಗೆ ಪಾಸ್ ಮಾಡಿಕೊಂಡು ಇನ್ನು 2 ಲೂಪ್ಸ್ ಏನಿರುತ್ತೆ ಅಲ್ವ ಅದು ಹಾಗೇ ನೀಡಲ್ ಮೇಲೆ ಇಟ್ಕೊಂಡಿರಬೇಕು. ಸೊ 5ರಿಂದ 6 ಸಲ ಬೇಕಾದರೂ ನೀವು ವರ್ಕ್ ಮಾಡ್ಕೊಬೋದು. ನಾನಿಲ್ಲಿ ಜಸ್ಟ್ 5 ಟೈಮ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆಗೆ ಪಾಸ್ ಮಾಡಬೇಕು. ಸೊ ಇವಾಗ ಒಂದಷ್ಟು ಲೂಪ್ಸು ನೀಡಲ್ ಮೇಲೆ ಏನಿದೆ ಅಲ್ವಾ, ಸೊ ಈಗೇನು ಮಾಡಬೇಕು, ಪ್ರತಿ ಸಲ 2 ಲೂಪ್ಸಿಂದ ನೀಡಲ್ನ ಆಚೆಗೆ ತೊಗೊಳ್ಬೇಕು. ಸೊ ನೋಡಿ ಫಸ್ಟ್ 2 ಲೂಪಿಂದ, ಈಗ ನೆಕ್ಸ್ಟ್ 2 ಲೂಪಿಂದ ನೀಡಲ್ನ ಆಚೆಗೆ ತೊಗೊಂಡಿದ್ದಾಯಿತು. ನೆಕ್ಸ್ಟ್ 2 ಲೂಪಿಂದ, ನೆಕ್ಸ್ಟ್ 2 ಲೂಪಿಂದ, ಇವಾಗ ಲಾಸ್ಟ್ 2 ಲೂಪ್ ಏನಿದೆ ಅದರಿಂದ ನೀಡಲ್ನ ಆಚೆಗೆ ಪಾಸ್ ಮಾಡಬೇಕು. ಸೊ ಈ ರೀತಿ ನಮಗೆ ಸಂವಾಟ್ ಲೈಕ್ ಲೀವ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಇವಾಗ ಮತ್ತೆ ನಾವು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಎಲ್ಲಿ ಅಂದರೆ ನೆಕ್ಸ್ಟ್ 4ನೇ ಕಂಬದ ಮೇಲೆ ಇರುವಂಥ ಸ್ಮಾಲ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡೋದು. ಸೊ ತ್ರಿಬಲ್ ಕ್ರೋಶೆಟು ನಾವೇನಲ್ಲಿ ಪೆಟಲ್ ಮಾಡಿದ್ದೀವಿ ಅದರ ಲೆಂತಿಗೆ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ ವರ್ಕ್ ಮಾಡಿ ಅದೇ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡಬೇಕು. ಸೊ ಈ 2 ಚೈನ್ಸನ್ನು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ರಿಮೈನಿಂಗ್ ಗ್ಯಾಪ್ ಏನಿದೆ ತ್ರಿಬಲ್ ಕ್ರೋಶೆಟಲ್ಲಿ, ಸೊ ಅದನ್ನು ನಾವು ಹೀಗೆ ಸಿಂಗಲ್ ಕ್ರೋಶೇಸ್ನ ಹಾಕ್ಕೊಂಡು ಕವರ್ ಮಾಡಬೇಕು. ಸೊ ಆ ಲೆಂತ್ ನೋಡಿಕೊಂಡು ನೀವು ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಳ್ಳಿ. 5, 6, 7 ಎಷ್ಟಾಗುತ್ತೋ ಪರವಾಗಿಲ್ಲ. ಸೊ ನಾನಿಲ್ಲಿ ಟೋಟಲಾಗಿ 7 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ತಾಯಿದ್ದೀನಿ. ಈ ಥರ ಪೆಟಲ್ ಬರುತ್ತೆ. ಮತ್ತು ಇವಾಗ ನಾವು ಯಾವ ಪಾಯಿಂಟ್ಗೆ ತ್ರಿಬಲ್ ಕ್ರೋಶೆ ಮಾಡಿದ್ವು ಸೇಮ್ ಪಾಯಿಂಟಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಈ ಫಸ್ಟ್ ಪೆಟಲನ್ನು ಎಂಡ್ ಮಾಡಬೇಕು. ನೋಡಿ ಈ ರೀತಿ ನಾವು 3 ಪೆಟಲ್ಸ್ನ ಆ ಆರ್ಚ್ ಮೇಲೆ ವರ್ಕ್ ಮಾಡಬೇಕು. ನೆಕ್ಸ್ಟ್ ಇವಾಗ 1 ಚೈನ್ ಹಾಕಿ ಇಲ್ಲಿಂದ ಕಂಬ ಮಾಡಬೇಕು. ಇಲ್ಲಿಂದ ಏನು ನೆಕ್ಸ್ಟ್ 3 ಡಬಲ್ ಕ್ರೋಶೆಟ್ ಇದೆ ಆ 3 ಡಬಲ್ ಕ್ರೋಶೆಟ್ ಮೇಲೇನು 3 ಕಂಬಗಳನ್ನ ಮಾಡ್ಕೊಬೇಕು. ಸೊ ದಟ್ ಈಸ್ ದ ರೀಸನ್ ನೀವು ಪ್ರೀವಿಯಸ್ ಸ್ಟೆಪ್ಪಲ್ಲಿ 12 ಡಬಲ್ ಕ್ರೋಶೇಸ್ನ ವರ್ಕ್ ಮಾಡಿದ್ರೆ ಈ ಸ್ಟೆಪ್ಪಲ್ಲಿ ನಮಗೆ ಪೆಟಲ್ಸ್ ಬಂದು ಪರ್ಫೆಕ್ಟಾಗಿ ಇಲ್ಲಿ ಎಂಡ್ ಆಗುತ್ತೆ. ಸೊ 3 ಪೆಟಲ್ಸು ಕರೆಕ್ಟಾಗಿ ಈ 12 ಡಬಲ್ ಕ್ರೋಶೆಗೆ ಸಾಲುತ್ತೆ. 3 ಕಂಬ ಆದಮೇಲೆ 1 ಚೈನ್ ಹಾಕಿ
ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಈ 3 ಕಂಬನ ಸೇರಿಸ್ಕೊಂಡು ಹಿಂದ್ಗಡೆ ಇರೋ ದಾರನ ತೊಗೊಳ್ಬೇಕು. ಹಾಗೆ ಫಸ್ಟ್ 2 ಲೂಪಿಂದ ಮಾತ್ರ ನೀಡಲನ್ನು ಆಚೆಗೆ ಪಾಸ್ ಮಾಡಬೇಕು. ಇನ್ನು ರಿಮೈನಿಂಗ್ ಲೂಪ್ಸ್ ಏನಿರುತ್ತೆ ಅದಷ್ಟು ಹಾಗೆ ನೀಡಲ್ ಮೇಲೆ ಇರಬೇಕು. ಈ ಥರ ನಾವು ಟೋಟಲಾಗಿ 5 ಸಲ ಮಾಡ್ಕೊಬೇಕು. ಬಿಕಾಸ್ ಪ್ರೀವಿಯಸ್ ಪೆಟಲ್ ವರ್ಕ್ ಮಾಡಬೇಕಾದ್ರೆ 5 ಸಲ ಮಾಡಿದ್ವಿ, ಹಾಗಾಗಿ ಇಲ್ಲೂ ಕೂಡ 5 ಸಲ ಮಾಡ್ಕೊಬೇಕು. ಸೊ ಪ್ರತಿ ಪೆಟಲ್ ಕೂಡ ಈವನ್ ಆಗಿರಬೇಕು. ಒಂದು ವೇಳೆ ನೀವು 6 ಸಲ ಮಾಡಿದ್ರೆ 6 ಟೈಮ್ಸ್ ಮಾಡಿದ್ರೆ ಇಲ್ಲೂ ಕೂಡ 6 ಟೈಮ್ಸ್ ವರ್ಕ್ ಮಾಡಬೇಕು. ಇದಿಷ್ಟು ಆದಮೇಲೆ ಈಗ ಲಾಸ್ಟಲ್ಲಿ 2 ಲೂಪ್ಸಿಂದ ನೀಡಲ್ನ ಆಚೆಗೆ ಪಾಸ್ ಮಾಡ್ಕೊತ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡೋಣ. ಅಂದರೆ ಈ ಪೆಟಲಿನ ಶೇಪನ್ನು ನಾವು ಫಾರ್ಮ್ ಮಾಡಬೇಕು ಈ ರೀತಿ. ಸೊ ಈ ಥರ ಅದು ಪೆಟಲ್ ಶೇಪ್ಗೆ ಬಂತು. ಇಲ್ಲಿಂದ ಏನು ಮಾಡಬೇಕು, ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ನಾವೇನು 3 ಕಂಬ ಮಾಡ್ಕೊಂಡ್ವಿ, ಅದಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ನಾವು ಈ ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ತ್ರಿಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು 2 ಚೈನ್ ಬದಲು ಈವನ್ ಸ್ಮಾಲ್ ಬೀಟ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಬೀಡ್ಸ್ ಬೇಕು ಅನ್ನೋರು ಈ ಪಾಯಿಂಟಲ್ಲಿ ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಆದಮೇಲೆ ಆ್ಯಸ್ ಇಟ್ ಇಸ್ ನಾನು ಪ್ರೀವಿಯಸ್ ಪೆಟಲ್ ಯಾವ ರೀತಿ ಮಾಡಿದೆ ಸಿಂಗಲ್ ಕ್ರೋಶೇಸು, ಅದೇ ಥರ ಇಲ್ಲೂ ಕೂಡ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊತೀನಿ. ಅಂದರೆ ನಾನಿಲ್ಲಿ ಬೀಡ್ ಆ್ಯಡ್ ಮಾಡ್ತಾಯಿಲ್ಲ, 2 ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡು 7 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ಇದಾದಮೇಲೆ ನಾನು ಯಾವ ಪಾಯಿಂಟ್ಗೆ ತ್ರಿಬಲ್ ಕ್ರೋಶೆಟ್ ಮಾಡಿದ್ದೆ ಅದೇ ಪಾಯಿಂಟ್ಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಈ ಸೆಕೆಂಡ್ ಪೆಟಲನ್ನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಯಾವ ರೀತಿ 2 ಪೆಟಲ್ಸ್ ಮಾಡಿದೆ ಅದೇ ಥರ ಇನ್ನೂ ಒಂದು ಪೆಟಲ್ನ ವರ್ಕ್ ಮಾಡ್ತೀನಿ. ಸೊ 1 ಚೈನ್ ಹಾಕಿಬಿಟ್ಟು ಮತ್ತು ಕಂಬಗಳು ಮಾಡಿಕೊಂಡು 3rd ಪೆಟಲನ್ನು ಕಂಪ್ಲೀಟ್ ಮಾಡಿ ಆರ್ಚು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಆರ್ಚ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಯುನೀಕ್ ಆಗೂ ಇದೆ ಡಿಸೈನ್. ಸೊ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ. ನೆಕ್ಸ್ಟ್ ಇವಾಗ 3 ಪೆಟಲ್ ಆದಮೇಲೆ 3 ಪೆಟಲ್ಸ್ ಎಲ್ಲ ಆದಮೇಲೆ ಇಲ್ಲಿಂದ ಪ್ರೀವಿಯಸ್ ಸ್ಟೆಪ್ಪಲ್ಲಿ 2 ಸಿಂಗಲ್ ಕ್ರೋಶೇಸ್ ಮಾಡಿದ್ದೆ, ಆ 2 ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೇಸ್, ಆಮೇಲೆ ಲಾಕ್ ಇರೋ ಕಡೆ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ನೆಕ್ಸ್ಟ್ 4 ಚೈನ್ ಇರೋ ಕಡೆ 4 ಚೈನ್ಸನ್ನು ವರ್ಕ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ಸೊ ನೋಡಿ, ಈ ರೀತಿ ಇವಾಗ ಏನು ಮಾಡಬೇಕು, ಆರ್ಚ್ಗೂ ಮುಂಚೆ ಏನು 2 ಸಿಂಗಲ್ ಕ್ರೋಶೇಸ್ ಇದೆ ಆ 2 ಸಿಂಗಲ್ ಕ್ರೋಶೆಗೂ ಒಂದು ಸಿಂಗಲ್ ಕ್ರೋಶೇಸ್ನ ಮಾಡೋಣ. ಸಿಂಗಲ್ ಕ್ರೋಶೇಸ್ ಆದಮೇಲೆ 1 ಚೈನ್ ಹಾಕ್ಕೊಂಡು ಆರ್ಚ್ ಮೇಲೆ ಇರುವಂಥ ಫಸ್ಟ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಕಂಬ. ಸೊ ಇಲ್ಲಿಂದ 3 ಡಬಲ್ ಕ್ರೋಶೆಟ್ ಮೇಲೆ ಏನು ಸ್ಮಾಲ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ 3 ಕಂಬನ ವರ್ಕ್ ಮಾಡಬೇಕು. 3 ಕಂಬ ಹಾಕಿಬಿಟ್ಟು 1 ಚೈನ್ ವರ್ಕ್ ಮಾಡಿ ನಾನು ಫಸ್ಟ್ ಆರ್ಚ್ ಯಾವ ರೀತಿ ಫಸ್ಟ್ ಆರ್ಚ್ ಮೇಲೆ ಏನು ಪೆಟಲ್ಸ್ ಮಾಡಿದೆ ಅಲ್ವಾ, ಸೊ ಅದೇ ಥರ ಇಲ್ಲೂ ಕೂಡ ಪೆಟಲ್ಸನ್ನು ಫಾರ್ಮ್ ಮಾಡ್ಕೊತಾ ಹೋಗಬೇಕು. ಸೊ 3 ಪೆಟಲ್ಸ್ ಪ್ರತಿ ಆರ್ಚ್ ಮೇಲೂ ವರ್ಕ್ ಮಾಡಬೇಕು. ಸೊ ನಾನು ಫುಲ್ಲಾಗಿ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈಗ ಕಂಪ್ಲೀಟ್ ಆಗಿದೆ, ಈ ರೀತಿ ಕಾಣಿಸ್ತಾ ಇದೆ. ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಟೈ ಮಾಡಬೇಕು, ಇಲ್ಲಾಂದರೆ ಹಾಗೆ ಕೂಡ ನೀವು ಡಿಸೈನ ಬಿಡ್ಬೋದು. ಸೊ ನೋಡಿ, ನಾನು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಇಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಕಟ್ಟಿರೋದು. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ಯಾಂಡ್ಸ್ ಆಗುತ್ತೆ. ಸೊ ಈ ಡಿಸೈನ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ನೀವೇನಾದರೂ ಈ ಡಿಸೈನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. See you soon. Till then, take care. Bye-bye.